ಓಂ ಶಾಂತಿ. ಶಿವ, ನಿನ್ನ ಹೊರತು ನನಗೆ ಬೇರಾರು ಇಲ್ಲವೋ, ಈ ಮಾತಿನ ಸತ್ಯವನ್ನ ನಮ್ಮ ಜೀವನದಲ್ಲಿ ನಾವು ಕೆಲವೊಮ್ಮೆ ಕೆಲವು ಬಾರಿ ಅನುಭವ ಮಾಡ್ತೀವಿ. ನಾವು ಯಾವುದನ್ನೋ ನಂಬ್ಕೊಂಡು, ಯಾರನ್ನೋ ನಂಬ್ಕೊಂಡು ಜೀವನವನ್ನು ಮಾಡ್ತಾ ಇರ್ತೀವಿ. ಅದು ನಮ್ಗೆ ಕೈ ಕೊಟ್ಟಾಗ ನಾವು ಅನುಭವ ಮಾಡ್ತೀವಿ. ಇನ್ಯಾರನ್ನೋ ನಂಬ್ತೀವಿ, ಅವರು ಕೈ ಕೊಟ್ಟಾಗ ಇನ್ನೇನನ್ನೋ ನಂಬ್ತೀವಿ, ಅದು ಕೈ ಕೊಟ್ಟಾಗ ಇನ್ಯಾವುದನ್ನೋ ನಂಬ್ತೀವಿ, ಅದು ಕೈ ಕೊಟ್ಟಾಗ ಕೊನೆಗೊಮ್ಮೆ ಭಗವಂತ ನಿನ್ ಬಿಟ್ರೆ ನನ್ಗೆ ಇನ್ಯಾರಿಲ್ಲಪ್ಪ, ಅಲ್ಲಿಗೆ ಬಂದು ನಿಂತ್ಕೊಳ್ತೀವಿ. ಕೊನೆಗೆ ಶಿವ, ನನಗೆ ನಿನ್ನ ಹೊರತು ಬೇರೆ ಇನ್ಯಾರಿಲ್ಲ ಅಂತ. ಅದಕ್ಕೆ ಅನೇಕರ ಕೈ ಕೊಟ್ಟ ಮೇಲೆ ನಾವು ಅವನ ಕೈ ಹಿಡ್ಕೊಳ್ಳೋ ಬದಲು ಮುಂಚೆನೆ ಅವನ ಕೈ ಹಿಡ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಮೋಸ ಹೋಗೋದಿರೋದಿಲ್ಲ ಅಲ್ವಾ? ಅನೇಕರಿಂದ ಮೋಸ ಹೋಗಿ ಜೀವನದಲ್ಲಿ ಬೇಸತ್ತು ರೋಸಿ ಹೋಗಿ ಅಶಾಂತರಾಗಿ ದುಃಖಿತರಾಗಿ ಅದರಲ್ಲಿ ಎಷ್ಟು ನಮ್ಮ ಸಮಯ ಹಾಳಾಗತ್ತೆ, ವ್ಯರ್ಥ ಆಗತ್ತೆ, ಹೌದಲ್ವಾ? ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ದುಃಖದಲ್ಲಿರುವಾಗ ಎಲ್ಲರೂ ಭಗವಂತನ ನೆನಪು ಮಾಡ್ತಾರೆ, ಆದ್ರೆ ಸುಖ ಇರೋವಾಗ್ಲೇ ಭಗವಂತನ ನೆನಪು ಮಾಡ್ತಾರೆ, ಜೀವನದಲ್ಲಿ ದುಃಖ ಯಾಕೆ ಬರ್ತದೆ ಅಂತ. ಆದ್ರೆ ಮೆಜಾರಿಟಿ ಇರೋದೇನು, ಗಾದೆ ಮಾತಿನ ಪ್ರಕಾರ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಗಾದೆ ಮಾತು. ಸೊ ಮೆಜಾರಿಟಿ ಅಲ್ವಾ? ಹಾಗೆ ಅನೇಕ ಕಾಯಿಲೆಗಳಿಗೆ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹೇಳಿದ್ಮೇಲೆ ಬಿಡ್ಬೇಕಾಗತ್ತೆ, ಅಥವಾ ಆ ಕಾಯಿಲೆ ಬಂದ ಮೇಲೆ ಅದನ್ನ ಬಿಡ್ಬೇಕಾಗತ್ತೆ, ಹೌದಲ್ವಾ? ಮುಂಚೆನೆ ನಾವು ಎಚ್ಚರವಾಗಿದ್ದಿದ್ರೆ ಡಾಕ್ಟರ್ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು, ಹೌದಲ್ವಾ? ಆದ್ರೆ ಕೇಳ್ಬೇಕಲ್ಲ, ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕಲ್ಲ, ನಾಲ್ಗೆ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕಲ್ಲ. ಅದಕ್ಕೋಸ್ಕರನೇ ಶಿವ, ನಿನ್ನ ಹೊರತು ಬೇರೆ ಯಾರು ಇಲ್ಲವೋ, ಇದನ್ನ ನಾವು ಮುಂಚೆನೆ ತಿಳ್ಕೊಂಡ್ಬಿಟ್ರೆ, ಅದಕ್ಕೆ ಈ ಗೀತೆಯನ್ನ ಹಾಡಿಸ್ದೆ ನಾನು. ಒಂದು ಸಣ್ಣ ಕತೆ ನೆನಪಾಯ್ತು ನನಗೆ. ಒಂದು ಶಿಪ್ ಅಲ್ಲಿ ಒಬ್ಬ ಪ್ರಯಾಣ ಶುರು ಮಾಡ್ದ. ಶಿಪ್ ನಡೆಸೋನು ಶಿಪ್ ತಗೊಂಡು ಪ್ರಯಾಣ ಶುರು ಮಾಡ್ದ. ಅಲ್ಲಲ್ಲಿ ಜನಗಳನ್ನ ಹತ್ತಿಸ್ಕೊಳ್ಳೋದು, ಮತ್ತೆ ಆ ದಡದಲ್ಲಿ ಬಿಡೋದು, ಮತ್ತೆ ಅಲ್ಲಿಂದ ಹತ್ಕೊಂಡವ್ರನ್ನ ಮತ್ತೆ ಇನ್ನೊಂದು ದಡಕ್ಕೆ ಬಿಡೋದು, ಮತ್ತೆ ಅಲ್ಲಿಂದ ಇನ್ನೊಂದು ದಡಕ್ಕೆ ಸೇರ್ಸೋದು, ಮತ್ತೆ ಈ ತರ ಇವನ್ ಕೆಲಸ. ಸೊ ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡ್ದ. ಸೊ ಅಲ್ಲೇ ಹತ್ಕೊಂಡ್ರು, ಅವ್ರು ಇಳಿಯೋವರೆಗೂ ಅವನ ಜೊತೆ ಮಾತುಕತೆ ನಡೆಸ್ದ, ಅವ್ರ ಜೊತೆ ಸಂಬಂಧ ಬೆಳೆಸ್ದ, ಅವ್ರ ಜೊತೆ ಅವ್ರದ್ದು ಪೂರ್ವೋತ್ತರಗಳೆಲ್ಲ ವಿಚಾರಿಸ್ಕೊಂಡು, ಅವ್ರ ಜೊತೆ ಮಾತಾಡ್ಕೊಂಡು, ಅವ್ರ ಜೊತೆ ಪ್ರೀತಿ ಹಂಚ್ಕೊಂಡು ನಡ್ದ. ಮತ್ತೆ ಏನಾಯ್ತು, ಇನ್ಯಾರೋ ಹತ್ತಿದ್ರು, ಅವ್ರು ಅಲ್ಲಿ ಇಳಿದ್ರು, ಇನ್ಯಾರೋ ಹತ್ತಿದ್ರು. ಸರಿ, ಅವ್ರ ಜೊತೆ ಸ್ನೇಹ ಸಂಬಂಧ ಪ್ರೀತಿ ಮಾತುಕತೆ, ಅವ್ರು ಇಳಿದ್ರು, ಮತ್ತಿನ್ಯಾರೋ ಹತ್ತಿದ್ರು, ಮತ್ತೆ ಅವ್ರ ಜೊತೆ ಸ್ನೇಹ ಪ್ರೀತಿ ಮಾತುಕತೆ, ಹಿಂಗೆ ನಡೀತಾ ಇತ್ತು. ಕೊನೆಗೇನ್ಸರಿ ಏನಾಯ್ತು, ಲಾಸ್ಟ್ ಎಂಡ್ಗೋಗಿ ರೀಚ್ ಆದ, ಕೊನೆಗೋಗಿ ರೀಚ್ ಆದಾಗ ಯಾರು ಇಲ್ಲ, ಖಾಲಿ ಆದ, ಒಬ್ನೇ ಆದ. ಶಿಪ್ ಖಾಲಿ ಆಯ್ತು, ಒಬ್ನೇ ಆದಾಗ ಅವನಿಗೆ ಅನ್ನಿಸ್ತು, ಎಷ್ಟು ಜನರ ಜೊತೆ ನಾನು ಸಂಬಂಧ ಬೆಳೆಸಿದೆ, ಪ್ರೀತಿ ಬೆಳೆಸಿದೆ, ಪ್ರೀತಿಯಿಂದ ಮಾತಾಡಿದೆ, ಅವ್ರ ಜೊತೆ ಅವ್ರ ಸಂಘದಲ್ಲಿದ್ದೆ, ಮಾತುಕತೆ ಆಡ್ಕೊಂಡು ಪ್ರೀತಿಯಿಂದ ಖುಷಿಯಾಗಿದ್ದೆ. ಆದ್ರೆ ನಾನೀಗ ಒಂಟಿ ಆಗ್ಬಿಟ್ಟೆ, ಈಗ ನನ್ ಜೊತೆ ಯಾರಿಲ್ಲ ನೋಡು. ಅಷ್ಟು ಜನ ನನ್ ಜೊತೆ ಬಂದ್ರು ಹೋದ್ರು ಪ್ರಯಾಣದಲ್ಲಿ, ಆದ್ರೆ ಈಗ ಯಾರಿಲ್ಲ ಅಂತ ಹೇಳ್ಬಿಟ್ಟು, ಅಪ್ಪ ಭಗವಂತ, ಯಾರೇ ಬರ್ಲಿ ಯಾರೇ ಹೋಗ್ಲಿ, ಎಷ್ಟೇ ಜನ ನನ್ನ ಜೀವನದಲ್ಲಿ, ಕೊನೆಗ್ ನೀನ್ ಒಬ್ನೇನಪ್ಪ ನನ್ಗೆ ಗತಿ, ಇನ್ಯಾರಿಲ್ಲ ಅಂತ ಅಂದ. ಭಗವಂತ, ತಂದೆ, ಅಪ್ಪ ಅಂತ ಕರೆದ ಕೂಡ್ಲೆ ಆ ಶಿಪ್ಪಲ್ಲಿ ಆ ಮೂಲೆಯಲ್ಲಿ ಭಗವಂತ ಕಾಣಿಸ್ಕೊಂಡ ಅವನ್ಗೆ. ಆಹಾ ದಯಾಸಾಗರ ಪರಮಾತ್ಮ, ನಾನ್ ಕರೆದ ಕೂಡ್ಲೆ ಬಂದ್ಬಿಟ್ಯಾ ಅಂದ. ಅಪ್ಪ, ನೀನ್ ಕರೆದ ಕೂಡ್ಲೆ ನಾನೇನ್ ಬಂದಿಲ್ಲ, ಅಲ್ಲಿಂದಾನೇ ಇದ್ದೀನಿ ನಾನು ನಿನ್ ಜೊತೆ. ಎಲ್ಲಿಂದ? ನಿನ್ನ ಪ್ರಯಾಣ ಶುರು ಮಾಡ್ದೆ ಅಲ್ಲ ನೀನು, ಅಲ್ಲಿಂದಾನೇ ಇದ್ದೀನಿ ನಾನು ನಿನ್ ಜೊತೆ. ನೀನ್ ನನ್ನ ಕರ್ದಿಲ್ಲ ಅಷ್ಟೇ, ನಿನ್ನನ್ನು ನೆನ್ಸ್ಕೊಳ್ಳಿಲ್ಲ, ನಿನ್ನನ್ನು ಸ್ಮರಿಸ್ಕೊಳ್ಳಿಲ್ಲ, ನಿನ್ನನ್ನು ನೆನಪು ಮಾಡ್ಲಿಲ್ಲ, ನಿನ್ನನ್ನು ಕರ್ದಿಲ್ಲ. ಅದಕ್ಕೆ ನಾನು ತಟಸ್ಥವಾಗಿದ್ದೆ. ನಿನ್ನೆ ದ್ರೌಪದಿ ಶ್ರೀಕೃಷ್ಣನ್ ಕತೆ ಹೇಳಿದ್ನಲ್ಲ ಹಾಗೆ, ಕರ್ದಿಲ್ಲ, ನಿನ್ ಜೊತೆಯಲ್ಲೇ ಇದ್ದೀನಿ ನಾನು ಅಂತ ಹೇಳದ್ನಂತೆ. ಅವಾಗ ಅವನ್ಗೆ, ಹೌದಲ್ವಾ, ಸದಾ ನಮ್ಗೆ ಜೊತೆ ಕೊಡುವಂತಹ ಪರಮಾತ್ಮನನ್ನ ಬಿಟ್ಟು ನಾವು ಆಗಾಗ ಬಂದುಂಡು ಹೋಗುವ ಬಂಧುಗಳನ್ನ ನಾನು ನಂಬಿಕೊಂಡು ಬದುಕ್ತಾ ಇದ್ದೀನಿ ಅನ್ನಂಗೆ. ಸೊ ನಮ್ಮ ಜೀವನದ ಪ್ರಯಾಣದಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಅನೇಕರು ನಮ್ಮ ಜೀವನದಲ್ಲಿ
ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಕೊನೆಗೆ ಅಯ್ಯೋ ನಮ್ಗೆ ಅನುಭವಕ್ಕೆ ಬರುತ್ತೆ, ಅಯ್ಯೋ ಇದು ಯಾವುದು ಶಾಶ್ವತ ಅಲ್ಲ, ಯಾರು ಶಾಶ್ವತ ಅಲ್ಲ. ಕೊನೆಗೊಂದ್ ದಿವ್ಸ ಭಗವಂತನೇ ನಮ್ಗೆ. ಯಾಕೆ ಅಂತಂದ್ರೆ ಬಂಧುಗಳೇ, ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ಈಗ ಒಬ್ರು ಅಣ್ಣವ್ರು ಹೇಳಿದ್ರು ನಮ್ಗೆ, ನೀವು ನಿನ್ನೆ ತ್ಯಾಗರಾಜರದ್ದು ಹೇಳಿದ್ರಲ್ಲ, ಆ ಎಂದರೋ ಮಹಾನುಭಾವರು ನಡೆಯಕ್ಕೆ ಆ ಘಟನೆ ಹೇಳಿದ್ರಲ್ಲ, ಇದುವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ ಅಂತ ಅಣ್ಣವ್ರು ಹೇಳಿದ್ರು. ಅಣ್ಣವ್ರು ತುಂಬಾ ಒಳ್ಳೆ ವಿಚಾರ. ಸೊ ಇದೇ ರೀತಿ ಇನ್ನೊಂದು ವಿಚಾರ ಇದೆ, ಅನೇಕರಿಗೆ ಗೊತ್ತಿಲ್ಲದೆ ಇರುವಂತ ಇನ್ನೊಂದು ವಿಚಾರ ಇದೆ. ಅದೇನಂತಂದ್ರೆ ಬಂಧುಗಳೇ, ನಾವು ಪ್ರತಿಯೊಬ್ಬರೂ ಕೂಡ ಈ ಶರೀರವನ್ನ ಬಿಡಕ್ಕೆ ಮುಂಚೆ, ಈ ಶರೀರವನ್ನ ಪ್ರತಿಯೊಬ್ಬರು ಕೂಡ ನಾವು ಬಿಡಕ್ಕೆ ಮುಂಚೆ ನಮ್ಮೆಲ್ಲರಿಗೂ ಕೂಡ ಯಥಾರ್ಥತೆ ಅನುಭವಕ್ಕೆ ಬರುತ್ತೆ. ಯಾವ ಯಥಾರ್ಥತೆ? ಯಾವ ಯಥಾರ್ಥತೆ ಅಂತಂದ್ರೆ, ನಾನು ಈಗ ಶರೀರ ಬಿಟ್ಟು ಹೋಗ್ತಾ ಇರ್ತೀನಿ, ಬಿಟ್ಟು ಹೋಗ್ಬೇಕು. ಹೋಗಕ್ ಮುಂಚೆ ಈ ಶರೀರದಲ್ಲಿ ಏನೇನು ನಾನು ಪಾಪ ಕರ್ಮಗಳನ್ನು ಮಾಡಿದ್ದೀನೋ ಆ ಕರ್ಮದ ಫಲವನ್ನು ನಾನು ಅನುಭವಿಸ್ತೀನಿ ಅಲ್ವಾ? ಬ್ಯಾಂಕಲ್ಲಿ ನಿಮ್ಗೆ ಲೋನ್ ಕೊಡುವಾಗ ಅವನು ಧರ್ಮರಾಜ, ನೀವು ತೀರ್ಸ್ಲಿಲ್ಲ ಅಂದ್ರೆ ಯಮಧರ್ಮರಾಜ, ಹೌದಲ್ವಾ? ಕೊಡುವಾಗ ಅವನು ಧರ್ಮರಾಜ, ನೀವು ತೀರ್ಸ್ಲಿಲ್ಲ ಅಂದ್ರೆ ಯಮಧರ್ಮರಾಜ. ಹಾಗೆ ಈ ಶರೀರದಲ್ಲಿ ನಾವೇನೆಲ್ಲ ಕರ್ಮಗಳನ್ನು ಮಾಡ್ತೀವಿ, ಆ ಒಂದು ಕರ್ಮಗಳನ್ನ, ಕರ್ಮದ ಫಲವನ್ನ ನಾವು ಶರೀರ ಬಿಡಕ್ಕೆ ಮುಂಚೆನೆ ನಾವೇನ್ ಮಾಡ್ಬೇಕು? ತೀರಿಸಿ ಹೋಗ್ಬೇಕು. ಯಾವ ರೂಪದಲ್ಲಿ? ಕರ್ಮ ಭೋಗದ ರೂಪದಲ್ಲಿ, ವ್ಯಾಧಿಯ ರೂಪದಲ್ಲಿ, ವ್ಯಕ್ತಿಯ ರೂಪದಲ್ಲಿ ನಾವು ಅದನ್ನ ತೀರ್ಸಿ ಹೋಗ್ಬೇಕಾಗತ್ತೆ. ಸೊ ಶರೀರ ಬಿಡುವಾಗ ಆತ್ಮ ಶರೀರ ಬಿಡಬೇಕು, ಆದ್ರೆ ಶರೀರ ಏನ್ ಮಾಡತ್ತೆ? ಹಿಂದಕ್ಕೆ ಕೇಳಿತದೆ ಆತ್ಮನನ್ನ. ಏನಂತ? ನೀನು ಈ ಶರೀರದಲ್ಲಿ ಇಂತಿಂತ ಕರ್ಮವನ್ನ ಮಾಡಿದ್ದೀಯಾ? ಪಿಕ್ಚರ್ ತೋರ್ಸತ್ತೆ ಟಿವಿನಲ್ಲಿ ಕ್ಲೀನ್ ಆಗಿ, ನೋಡು ಇಂಥ ಟೈಮಲ್ಲಿ ನೀನ್ ಹಿಂಗ್ ಮಾಡಿದೀಯಾ, ಇಂಥವ್ರಿಗೆ ದ್ರೋಹ ಮಾಡಿದ್ಯಾ, ಇಂಥವ್ರಿಗೆ ಮೋಸ ಮಾಡಿದ್ಯಾ, ಇಂಥವ್ರು ನಿನ್ನನ್ನು ಬೇಡ್ಕೊಂಡ್ರು ನನ್ನನ್ನು ಬಿಟ್ಬಿಡು ಅಂತ, ಆದ್ರೂ ಬಿಡ್ಲಿಲ್ಲ, ನೀನ್ ಅವನ್ಗೆ ತೊಂದರೆ ಕೊಟ್ಟೆ. ಭಗವಂತ ಕೂಡ ಶಿಕ್ಷೆ ನಮ್ಗೆ ಸುಮ್ಮನೆ ಕೊಡೋದಿಲ್ಲ. ಯಾಕಂದ್ರೆ ಭಗವಂತ ನನ್ಗೆ ಯಾಕಪ್ಪ ಈ ಕರ್ಮ ಕೊಟ್ಟೆ ಅಂತ ಹೇಳಂಗಿಲ್ಲ ನಾವು. ಫಸ್ಟೇ ಪಿಕ್ಚರ್ ತೋರಿಸ್ಬಿಡ್ತಾರೆ, ನೋಡು ನೀನ್ ಇದು ಮಾಡಿದ್ದೆ ಅದಕ್ಕಿದು ಅಂತ. ಅವಾಗ ನಾವು ಭಗವಂತನ ಕೇಳಕ್ ಆಗಲ್ವಲ್ಲ? ಆಗತ್ತಾ? ಕೇಳಕ್ ಆಗೋದಿಲ್ಲ. ಸೊ ನಾವು ಶರೀರ ಬಿಟ್ಟು ಹೋಗುವಾಗ ಇದೆಲ್ಲ ನಮ್ಗೆ ಸಾಕ್ಷಾತ್ಕಾರ. ಇದನ್ನೇ ಸಾಕ್ಷಾತ್ಕಾರ ಅಂತ ಹೇಳೋದು. ನಿನ್ನೆ ನಾನು ಅದೇನೆ ಸಾಕ್ಷಾತ್ಕಾರದ ಚಿತ್ರ, ಅದ್ರ ಬಗ್ಗೆ ಹೇಳ್ದೆ. ಕೊನೆಯಲ್ಲಿ ಅವ್ರು ಮಾಡಿದ ಕರ್ಮ ಫಲವನ್ನ ಯಾವ ರೀತಿ ಆ ಕೊನೆ ಲಾಸ್ಟ್ ಸೀನ್ ಅಲ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ತರ ಅನುಭವಿಸ್ತಾರೆ, ಅದನ್ನ ಸಾಕ್ಷಾತ್ಕಾರದಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಯಾವ ಚಿತ್ರದಲ್ಲೂ ತೋರಿಸಿಲ್ಲ. ಸೊ ನಾವೆಲ್ಲ ಕೂಡ ಶರೀರವನ್ನ ಯಾವಾಗ ತ್ಯಜಿಸ್ತೀವಿ, ಶರೀರವನ್ನ ತ್ಯಜಿಸ್ತೀವಿ, ಆವಾಗ ಈ ಶರೀರ ಏನ್ ಮಾಡುತ್ತೆ? ನೀನು ಈ ಶರೀರದಲ್ಲಿದ್ದು ಏನೇನ್ ಕರ್ಮಗಳನ್ನ ಮಾಡ್ದೆ, ಆ ಕರ್ಮದ ಒಂದು ಋಣವನ್ನ ನೀನು ತೀರಿಸಿ ಆಮೇಲೆ ಹೋಗು ಅಂತ ಈ ಶರೀರ ಹೇಳತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಶರೀರ ಬಿಡುವ ಮುನ್ನ, ಶರೀರ ಬಿಡುವುದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬರುತ್ತೆ. ಏನಂತ ಅನುಭವಕ್ಕೆ ಬರುತ್ತೆ ಗೊತ್ತಾ? ಏನಂತಂದ್ರೆ, ಈಗ ನಾನು ಈ ಶರೀರವನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ನನ್ನ ಕರ್ಮ ಭೋಗವನ್ನ ನಾನೇ ಅನುಭವಿಸ್ಬೇಕೇ ವಿನ ಬೇರೆ ಯಾರು ಇದನ್ನ ತಗೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಮಕ್ಕಳು, ಪತ್ನಿ, ಅವರು ಇವರು, ಪ್ರೀತಿ, ಬಂಧುಗಳು ಎಲ್ಲ ಇರ್ತಾರಲ್ಲಿ, ಆದ್ರೆ ಯಾರು ಅವರ ಕರ್ಮ ಭೋಗವನ್ನ ತಗೊಳಕ್ಕೆ ಆಸ್ಪತ್ರೆಯಲ್ಲಿ ತೋರಿಸ್ಬೋದೇ ವಿನ ನೋವು ತಗೊಳಕ್ ಆಗತ್ತಾ? ಸೊ ಆ ಕರ್ಮ ಭೋಗವನ್ನ ಯಾರು ತಗೊಳಕ್ಕಾಗಲ್ಲ. ನನ್ನ ನೋವು ನಾನೇ ತೀರಿಸ್ಬೇಕು, ನನ್ನ ಅನುಭವ ನಾನೇ ಇದ್ ಮಾಡ್ಬೇಕು ಅನ್ನೋದು ಸ್ಪಷ್ಟ ಆಗತ್ತೆ. ಒಂದು. ಎರಡನೇದು ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿ ಹೋಗ್ತಾ ಇದ್ದೀನಿ, ಇಷ್ಟೆಲ್ಲ ಸಂಪಾದನೆ ಮಾಡಿ ಇಟ್ಟಿದ್ದೀನಿ, ಕೂಡಿಟ್ಟಿದ್ದೀನಿ, ಇದು ಯಾವುದು ನನ್ನ ಹಿಂದೆ ಬರೋದಿಲ್ಲ. ಎಲ್ಲ ಬಿಟ್ಟು ಹೋಗೋದಕ್ಕೋಸ್ಕರ ನಾನು ಮಾಡ್ದೆ, ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲ ರಾತ್ರಿ ಆಗ್ಲೂ ಕಷ್ಟಪಟ್ಟು ದುಡ್ದೆ, ಏತಕ್ ಮಾಡ್ದೆ? ನಾನೆಲ್ಲ ಬಿಟ್ಟು ಹೋಗೋದಕ್ ಮಾಡ್ತಾ ಇದ್ದೀನಿ. ಯಾರು ಆಗೋದಿಲ್ಲ, ಯಾವುದು ಹಿಂದೆ ಬರೋದಿಲ್ಲ, ಯಾವುದು ನಾನು ಏನು ಮಾಡಕ್ಕಾಗೋದಿಲ್ಲ, ಯಾರು ಏನು ಮಾಡಕ್ಕಾಗೋದಿಲ್ಲ. ಸೊ ನಾನು ಮಾಡಿರುವಂತಹ ಕರ್ಮಫಲ ಒಂದೇ ನನಗೆ ಶತಸಿದ್ಧ ಅನ್ನೋದು ಪ್ರತಿಯೊಬ್ಬರಿಗೂ, ಶರೀರ ಬಿಡೋ ಮುಂಚೆ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗೇ ಆಗತ್ತೆ. ಆದರೆ ಒಂದು ವಿಚಾರ ಏನಂದ್ರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಲಾಸ್ಟ್ ಮಿನಿಟ್ ಶರೀರ ಬಿಟ್ಟು ಹೋಗೋವಾಗ ಅನುಭವಕ್ಕೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗತ್ತೆ? ಅನುಭವಿಸಿ ಹೋಗೋದೊಂದು ಬಿಟ್ರೆ ಇನ್ನೇನೂ ಮಾಡಕ್ಕಾಗೋದಿಲ್ಲ. ಹೌದಾ? ಆದ್ರೆ ಆ ವಿಚಾರಗಳನ್ನ ನಾವು ಮೊದ್ಲೇ ತಿಳ್ಕೊಂಡ್ರೆ
ಶರೀರ ಬಿಡುವಕ್ಕಿಂತ ಮುಂಚೆನೆ ನಾವು ವಿಚಾರಗಳನ್ನ ತಿಳ್ಕೊಂಡ್ರೆ ಅದರಿಂದ ನಾವು ಬಚಾವಾಗ್ಬೋದಲ್ಲ. ಶ್ರೇಷ್ಠ ಕರ್ಮಗಳ ಫಲವನ್ನ ನಾವು ತಗೊಂಡು ಹೋಗ್ಬೋದಲ್ಲ ಹೋಗುವಾಗ. ಕರ್ಮಭೋಗ ಅಂತ ಎಲ್ಲರ ಮುಂದೆ ಬರುತ್ತೆ, ಯಾರನ್ನೂ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಶರಣರ ಜೀವನವನ್ನ ಮರಣ ಕಾಲದಲ್ಲಿ ನೋಡು. ಶರಣರ ಜೀವನವನ್ನ ಮರಣ ಕಾಲದಲ್ಲಿ ನೋಡು. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಇತ್ತು. ಇಲ್ಲಿ ಹುಳ ಬಂದ್ಬಿಟ್ಟಿತ್ತು ಅವ್ರಿಗೆ, ಇಲ್ಲಿ ಹುಣ್ಣಾಗ್ಬಿಟ್ಟು ಅದರಿಂದ ಹುಳ ಬರ್ತಿತ್ತು. ಅವ್ರು ನಗ್ತಾ ಮಲಗಿದ್ರು. ಅವ್ರ ನಗೋ ಚಿತ್ರ ನೀವು ನೋಡಿರ್ಬೇಕು ಪರಮಹಂಸರದ್ದು. ಹಿಂಗ್ ನಗ್ತಾ ಇದ್ರು ಹಲ್ ಬಿಟ್ಕೊಂಡು. ಹಿಂಗೆ ಬಂದ್ ಯಾರೋ ಕೇಳಿದ್ರು, ಏನಂತ, ನೀವು ಎಷ್ಟು ಹುಳ ಬಂದಿದೆ, ಹುಳ ಬರ್ತಾ ಇದೆ, ಅದರಲ್ಲಿ ಕ್ಯೂ ಬರ್ತಾ ಇದೆ, ನೀವು ನಗ್ನಗ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅದು ಬಂದಿರೋದು ಶರೀರಕ್ಕೆ, ನನಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರು. ಇದು ಜೀವನ ಅಂದ್ರೆ. ಶರಣರ ಜೀವನವನ್ನ ಮರಣ ಕಾಲದಲ್ಲಿ ನೋಡು. ಅಲೆಕ್ಸಾಂಡರ್ ನೋಡಿ, ಇಡೀ ಪ್ರಪಂಚನೇ ಗೆದ್ದ, ಕೊನೆಗೆ ಏನ್ ಮಾಡ್ದ? ಹೋಗವಾಗ ಇದೇ ತರ ರಿಯಲೈಸ್ ಆಯ್ತು ಅವನ್ಗೆ. ಅವನೇನ್ ಮಾಡ್ದ, ನನ್ನ ಪೆಟ್ಟಿಗೆಯಲ್ಲಿ ಇಟ್ಬಿಡಿ, ಖಾಲಿ ಕೈನ ಆಚೆ ಇಟ್ಬಿಡಿ, ಎರಡು ಕೈನ ಆಚೆ ಇಟ್ಬಿಡಿ, ಹಿಂಗೆ ಖಾಲಿ. ಇದೇನಿದೆ ಎರಡು ಕೈ ಆಚೆ ಇಟ್ಟಿದ್ದೀರಾ ಅಂತ ಯಾರನ್ನ ಕೇಳಿದ್ರೆ, ಇಡೀ ಪ್ರಪಂಚವನ್ನೇ ಗೆದ್ದು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಎಲ್ಲರಿಗೂ ಹೇಳಿ ಅಂತಂದ. ಅಷ್ಟೇ ಅಲ್ವಾ? ಹಾಗಾಗಿ ಬಂಧುಗಳೇ, ಆ ಅಂತಿಮ ಸಮಯದಲ್ಲಿ, ಆ ಕೊನೆಯ ಗಳಿಗೆಯಲ್ಲಿ ಒಂದು ವಿಚಿತ್ರ ನಡೀತದೆ. ಆ ವಿಚಿತ್ರ ಏನಂತಂದ್ರೆ, ನಾವು ಶರೀರ ಬಿಡುವಾಗ ಕರ್ಮಭೋಗ ನಮ್ಮನ್ನ ಅತಿಯಾಗಿ ಕಾಡಿಸುವಂತಹ ಸಂದರ್ಭ, ನಮ್ಮ ಕೊನೆಯ ಗಳಿಗೆ ಇನ್ನೇನ್ ಬಿಟ್ಟು ಹೋಗ್ಬೇಕು, ಆದ್ರೆ ಶರೀರ ಬಿಡೋದಿಲ್ಲ. ಆತ್ಮಕ್ಕೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದೆ. ನಾನು ಕಣ್ಣಾರೆ ಕೆಲವು ದೃಶ್ಯಗಳಿದನ್ನ ನೋಡಿರೋನು, ಅನುಭವನೂ ಮಾಡಿದ್ದೀನಿ. ಸೊ ನಮ್ ದೊಡ್ಡಪ್ಪ ಶರೀರ ಬಿಡುವಾಗ ನಾನು ಅಲ್ಲೇ ಇದ್ದೆ. ಭಗವಂತನ ಮುಂದೆ ಇಟ್ಟೆ ಆತ್ಮನ, ಒದ್ದಾಡ್ತಾ ಇತ್ತು ಶರೀರ ಬಿಟ್ಟು ಹೋಗುವಾಗ. ನಮ್ಮ ತಂದೆಯವರು ಅಷ್ಟೇ, ಶರೀರ ಬಿಡುವಾಗ ನನ್ನ ಕೈಯಲ್ಲಿ ಕೈ ಹಿಂಗ್ ಹಿಡ್ಕೊಂಡು ಭಗವಂತನ ನೆನಪು ಮಾಡ್ತಿದ್ದೆ. ನನ್ನ ಕೈಯಲ್ಲೇ ಪ್ರಾಣ ಬಿಟ್ರು ಅವರು. ಸೊ ಇದ್ರದ್ದು ಆ ಸಮಯದಲ್ಲಿ ಯಾವ ತರ ಇರ್ತದೆ ಒಳಗಡೆ ವೇದನೆ, ಒಳಗಡೆ ಅಂತರ್ಯದಲ್ಲಿ ಅನ್ನೋದ್ರದ್ದು ನನಗೆ ಅನುಭವ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ಸೊ ಕೊನೆ ಗಳಿಗೆಯಲ್ಲಿ ಹೆಂಗಿರ್ತದೆ ಅಂದ್ರೆ, ಆತ್ಮ ಶರೀರ ಬಿಟ್ಟು ಹೋಗ್ಬೇಕು, ಆದ್ರೆ ದೇಹ ಬಿಡೋದಿಲ್ಲ. ನೀನ್ ಮುಗಿಸಿ ಹೋಗು, ನನ್ ಚುಕ್ತ ಮಾಡಿ ಹೋಗು ಅಂತ ಹೇಳ್ತಾ ಇರ್ತದೆ. ಹೌದಾ? ಅಂತಹ ಸಂದರ್ಭ ಕೊನೆ ಗಳಿಗೆಯಲ್ಲಿ ಇನ್ನ ಇರ್ಲಿಕ್ಕೆ ಆಗೋದೇ ಇಲ್ಲ ಆತ್ಮಕ್ಕೆ, ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಇನ್ನು ಶರೀರದಲ್ಲಿ ಇರ್ಲಿಕ್ಕೆ ಅನ್ನುವಂತಹ ಕೊನೆಗಳಿಗೆ ಬಂದಾಗ, ಅದಕ್ಕೇನೆ ಭಗವಂತನಿಗೆ ದಯಾಸಾಗರ, ಕರುಣಾಸಾಗರ ಅಂತ ಹೇಳ್ತಾರೆ. ಆ ಕೊನೆ ಗಳಿಗೆಯಲ್ಲಿ ಒಂದು ರೀತಿಯ ರಸ ಉತ್ಪನ್ನ ಆಗತ್ತೆ ನಮ್ಮ ದೇಹದಲ್ಲಿ. ಇದು ಈವನ್ ಡಾಕ್ಟರ್ಸ್ಗೂ ಗೊತ್ತಿರ್ಲಿಕ್ಕೆಲ್ಲ ಈ ವಿಷಯ. ಒಂದು ರೀತಿಯ ರಸ ಅನ್ನೋದು ನಮ್ಮ ದೇಹದಲ್ಲಿ ಉತ್ಪನ್ನ ಆಗತ್ತೆ. ಅದು ನಮ್ಮ ಎಲ್ಲ ನೋವನ್ನ ಮರೆಸ್ಬಿಡ್ತದೆ. ನಮ್ಮ ಎಲ್ಲ ನೋವನ್ನ ಮರೆಸ್ಬಿಡ್ತದೆ, ನಮ್ಮನ್ನ ನೋವಿಂದ ದೂರ ಮಾಡ್ಬಿಡ್ತದೆ, ರಿಲ್ಯಾಕ್ಸ್ ಆಗ್ಬಿಡ್ತೀವಿ. ಅಂದ್ರೆ ಅಲ್ಲಿಗೆ ಅತಿಯಾಗೆ ಅಂತ್ಯ ಆಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದಲ್ವಾ? ಅತಿಯಾಗೆ ಅಂತ್ಯ ಆಗ್ಬೇಕಂತ ಹೇಳ್ತಾರೆ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಆ ಒಂದು ರಸ ನಮ್ಮ ದೇಹದಲ್ಲಿ ಉತ್ಪನ್ನ ಆದಾಗ, ಕೊನೆ ಲಾಸ್ಟ್ ಮಿನಿಟ್ ಇನ್ನಾಗೋದೇ ಇಲ್ಲ ಅನ್ನೋ ಸಂದರ್ಭ ಬಂದಾಗ ಏನು ಆ ರಸ ಉತ್ಪನ್ನ ಆಗತ್ತೆ, ಅದು ನಮ್ಮನ್ನ ಏನ್ ಮಾಡಿಸ್ಬಿಡ್ತದೆ? ರಿಲ್ಯಾಕ್ಸ್ ಮಾಡ್ಬಿಡ್ತದೆ. ಬಸ್ ಆತ್ಮ ಇಮಿಡಿಯೇಟ್ ರಿಲೀಸ್ ಆಗ್ಬಿಡತ್ತೆ ದೇಹದಿಂದ, ಶರೀರ ಬಿಟ್ಬಿಡ್ತದೆ. ಈ ಕೆಲಸವನ್ನ ಮಾಡೋರು ಯಾರು ಗೊತ್ತಾ? ಅಣ್ಣ ಅಲ್ಲ, ಆ ಸಂದರ್ಭದಲ್ಲಿ ಪ್ರತಿಯೊಂದು ಆತ್ಮ ಪರಮಾತ್ಮನ ಮಗುವೇ ಆಗಿರೋ ಕಾರಣ ಆತ್ಮದ ನೋವು ತಂದೆ ನೋಡ್ಲಿಕ್ಕೆ ಆಗಲ್ವಲ್ಲ. ಆ ಕೊನೆ ಗಳಿಗೆಯಲ್ಲಿ ಏನ್ ಮಾಡ್ಬಿಡ್ತಾರೆ ಭಗವಂತ, ಒಂದ್ ಸೆಕೆಂಡ್ ಅವನಿಗೆ ದೃಷ್ಟಿ ಕೊಡ್ತಾರೆ, ಇಮ್ಮಿಡಿಯೇಟ್ ಕರ್ಮಭೋಗ ರಿಲೀಸ್ ಆಗ್ಬಿಡತ್ತೆ, ಆತ್ಮ ಶರೀರ ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಭಗವಂತನಿಗೆ ಮುಕ್ತಿ ಜೀವನ್ ಮುಕ್ತಿದಾತ ಅಂತ ಹೇಳೋದು, ಪತಿತ ಪಾವನ ಅಂತ ಹೇಳೋದು, ದುಃಖ ಹರ್ತ ಸುಖಕರ್ತ ಅಂತ ಹೇಳೋದು ಪರಮಾತ್ಮನಿಗೆ. ಅಂತಹ ಒಂದು ಕಾರ್ಯ ತಂದೆ ಪರಮಾತ್ಮ ಮಾಡೋದ್ರಿಂದ ಅಂದ್ರೆ ಗೊತ್ತಾಗ್ಬಿಡ್ತದೆ ಕೆಲವ್ರಿಗೆ. ಎಸ್, ಕೆಲವ್ರಿಗೆ ಗೊತ್ತಾಗ್ಬಿಡತ್ತೆ. ನಾನು ಇನ್ನು ಹೋಗ್ಬಿಡ್ತೀನಿ. ನಮ್ಮ ತಂದೆಯವರು ಹಂಗೆ, ಅಣ್ಣವ್ರು ಹೇಳಿದಕ್ಕೆ ನೆನಪಾಯ್ತು. ನಮ್ಮ ತಂದೆಯವ್ರ ಹಂಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ. ನಮ್ಮಪ್ಪ ಯಾರನ್ನು ಜೀವನದಲ್ಲಿ ಯಾವತ್ತೂ ಕೈ ನೀಡಿ ಕೇಳಿದವರೆಲ್ಲ, ಬಾಯಿ ಬಿಟ್ಟು ಕೇಳಿದವರಲ್ಲ, ಆ ತರ ಕೇಳೋ ಸಂಸ್ಕಾರ ಇರ್ಲಿಲ್ಲ. ಏನಿದ್ರೆ ಅದ್ರಲ್ಲಿ ತೃಪ್ತಿಯಿಂದ ಜೀವನ ಮಾಡುವಂತ ಸಂಸ್ಕಾರ. ಸೊ ಹಾಗಾಗಿ ಅದು ನನಗೆ ಗೊತ್ತಿರೋದ್ರಿಂದ ನಾನು ಕೊಟ್ಟಿದ್ದೆ ಒಂದಷ್ಟು ಅಮೌಂಟು.
ನೀವೇನೇ ಇದು ಖರ್ಚು ಮಾಡ್ಕೊಳ್ಳಿ, ಖಾಲಿ ಆದ ಕೂಡ್ಲೆ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇನ್ನೇನ್ ಅವರು ಒಂದು 15 ದಿವಸ, ಒಂದು ವಾರ, 10 ದಿವಸ, ಕರೆಕ್ಟ್ 10 ಡೇಸ್, ಇನ್ನೊಂದು 10 ಡೇಸ್ಗೆ ಅವ್ರ ಶರೀರ ಬಿಡ್ತಾರೆ ಅನ್ನೋವಾಗ ಕರೆದು ಬಿಟ್ಟು ನಾನು ಎಷ್ಟು ಕೊಟ್ಟಿದ್ನೋ ಅಷ್ಟು ವಾಪಸ್ ಹಂಗೆ ಕೊಟ್ರು, ಒಂದು ಪೈಸೆ ಖರ್ಚು ಮಾಡಿಲ್ಲ. ಹಂಗೆ ಕೊಟ್ಟು ಇದನ್ನ ನೀವು ಮುಂದಕ್ಕೆ ನಿಮ್ ಕಷ್ಟ ಕಾರ್ಪಣ್ಯಗಳಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಕೊಟ್ರು ಅದನ್ನ. ಇದೇನಿದು ವಾಪಸ್ ಕೊಡ್ತಾ ಇದಾರಲ್ಲ, ನಾನ್ ಕೇಳ್ದೆ ಯಾಕಪ್ಪ ಅಂತ. ಇಲ್ಲ, ನನಗಿನ್ನ ಅದ್ರ ಅವಶ್ಯಕತೆ ಇಲ್ಲಪ್ಪ, ತಗೊಂಬಿಡಿ ತಗೊಂಬಿಡಿ ಅಂತ ಹೇಳಿ ಕೊಟ್ರು. ಸೊ ಅದಾದ್ಮೇಲೆ 10 ಡೇಸ್ಗೆ ಅವರು ಶರೀರವನ್ನ ತ್ಯಜಿಸಿದ್ರು. ಸೊ ಈ ರೀತಿ ಕೊನೆಯ ಗಳಿಗೆಯಲ್ಲಿ ಭಗವಂತ ಪರಮಾತ್ಮ ದಯಾಸಾಗರ, ಕರುಣಾಸಾಗರ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಮ ನೋವು ಲಾಸ್ಟ್ ಮಿನಿಟ್ಗೆ ಹೋದಾಗ, ಅತಿಯಾಗಿ ಹೋದಾಗ ಅಲ್ಲಿ ಭಗವಂತ ಅಂತ್ಯಗೊಳಿಸ್ತಾನೆ ಅದನ್ನ. ರಾಕ್ಷಸರು ಕೂಡ ನೋಡಿ ತುಂಬಾ ಕಾಟ ಕೊಡ್ತಿರ್ತಾರೆ, ಕಥೆಗಳಲ್ಲಿ ನಾವು ಕೇಳಿದೀವಿ, ತುಂಬಾ ಕಾಟ ಕೊಡ್ತಿರ್ತಾರೆ, ತುಂಬಾ ಇದ್ ಮಾಡ್ತಿರ್ತಾರೆ. ದೇವತೆಗಳೆಲ್ಲ ಹೋಗಿ ಮೊರೆ ಹೋಗ್ತಾರೆ, ಭಗವಂತ ನಮ್ ಕೈಯಲ್ಲಿ ಆಗ್ತಾ ಇಲ್ಲ, ಆಯ್ತಾಯ್ತು ಸ್ವಲ್ಪ ತಡ್ಕೊಳ್ಳಿ, ಸ್ವಲ್ಪ ತಡ್ಕೊಳ್ಳಿ, ಅವನ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಪಾಪ ಮಾಡಂಗ್ ಮಾಡ್ತೀನಿ, ಯಾಕೆಂದ್ರೆ ಕೊಡ ತುಂಬಬೇಕಲ್ಲ. ಅತಿಯಾಗಿ ಅಂತ್ಯ ಆಗ್ಬೇಕಲ್ಲ ಅಲ್ವಾ? ತೆಲುಗಲ್ಲೂ ಹೇಳ್ತಾರಲ್ಲ, ಪೆರಿಗೆದಂತ ಇರ್ಗೆದನ್ಕೆ ಬೆಳೆಯೋದೆಲ್ಲ ಮುರಿಯಕ್ಕೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ತಡ್ಕೊಳ್ಳಿ, ಇನ್ನೂ ಸ್ವಲ್ಪ ಪಾಪ ಜಾಸ್ತಿ ಮಾಡ್ಲಿ, ಕೊಡ ತುಂಬ್ತದೆ, ಆವಾಗ ನಾನು ಅವನ್ನ ಮಟ್ಟ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗೆ ಅತಿಯಾಗಿ ಪ್ರತಿಯೊಂದು ಅಂತ್ಯ ಆಗತ್ತೆ ಬಂಧುಗಳೇ. ಅದೇ ತರ ನಮ್ಮ ಕಲಿಯುಗ ಕೂಡ ಏನಾಗ್ತಾ ಇದೆ ಈಗ, ಅತಿರೇಕಕ್ಕೆ ಹೋಗ್ತಾ ಇದೆ. ಎಲ್ಲವೂ ಸಂಬಂಧಗಳಲ್ಲಿ ಪ್ರೀತಿ ಇಲ್ಲ, ಆತ್ಮದಲ್ಲಿ ಶಕ್ತಿ ಇಲ್ಲ, ಗುರು ಹಿರಿಯರ ಭಯ ಇಲ್ಲ, ಒಳ್ಳೆತನದ ವಿಚಾರ ಇಲ್ಲ. ಒಳ್ಳೆಯವರು ಅಂತಂದ್ರೆ ಅದರ ಒಳ್ಳೆ ಸನ್ಮಾರ್ಗದಲ್ಲಿ, ಸದ್ವಿಚಾರಗಳಲ್ಲಿ ಹೋಗೋರು ಅಂದ್ರೆ ಅವ್ರಿಗೆ ತುಂಬಾ ಕೇವಲ, ಹೌದಲ್ವಾ? ಹಂಗೆ ಏನ್ ಮಾಡಕ್ಕಾಗಲ್ಲ. ಕಲಿಯುಗದ ಅಂತಿಮ ಸಮಯ ಅತಿಗೆ ಹೋಗ್ತಾ ಇದೆ ದಿನೇ ದಿನೇ. ಯಾತಕ್ ಅತಿಗೆ ಹೋಗ್ತಾ ಇದೆ ಅಂತಂತಂದ್ರೆ, ಅಂತ್ಯ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ. ಅಂತ್ಯ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ. ಎಲ್ಲರೂ ತಮ್ಮನ್ ತಾವ್ ರೈಟ್ ಅಂತ ತಿಳ್ಕೊಳ್ಳುವಂತ ಅಹಂನಲ್ಲಿ ಬಂದ್ಬಿಟ್ಟಿದ್ದಾರೆ, ಹೌದಲ್ವಾ? ಈಗ ನೋಡಿ, ಒಬ್ಬ ತುಂಬಾ ಬ್ಯಾಡ್ ಹ್ಯಾಬಿಟ್ಸ್ ಇರೋನ್ ಏನ್ ಅನ್ಕೋತಾನೆ ಅಂತಂತಂದ್ರೆ, ನನ್ ಸಮಾನ ಯಾರು ಇಲ್ಲ, ನಾನ್ ತುಂಬಾ ಗ್ರೇಟ್ ಅಂತ ಅನ್ಕೊಳ್ತಿರ್ತಾನೆ. ಏನು ದುರಭ್ಯಾಸಗಳು ಇಲ್ದೇ ಇರೋನ್ನ ಇವನೊಬ್ಬ ಕೆಲ್ಸಕ್ಕೆ ಬಾರದೇ ಇರೋನು ಅಂತ ಇವನೇ ಡಿಸೈಡ್ ಮಾಡ್ಬಿಡ್ತಾನೆ. ಆದ್ರೆ ಏನು ದುರಭ್ಯಾಸ ಇಲ್ಲದೆ ಸನ್ಮಾರ್ಗದಲ್ಲಿ ಹೋಗುವಂತ ಅವ್ನಿಗೆ ಏನ್ ಅನಿಸ್ತದೆ, ಇವನ್ ಅನ್ಯಾಯವಾಗಿ ಕೆಟ್ಟ ಹೋಗ್ತಾ ಇದ್ದಾನಲ್ಲ, ಪಾಪ ಭಗವಂತ ಇವ್ನ್ಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ದಾರಿಯಲ್ಲಿ ನಡ್ಸಪ್ಪ ಅಂತ ಅವ್ನ್ ಭಗವಂತನ್ ಬೇಡ್ಕೋತಾನೆ, ಹೌದಲ್ವಾ? ಇವತ್ತಿನ ದಿವಸ ಫೋರ್ಸ್ ಯಾವ್ದಕ್ಕೆ ಜಾಸ್ತಿ ಇದೆ? ನೆಗೆಟಿವ್ಗೆ ಜಾಸ್ತಿ ಫೋರ್ಸ್ ಇದೆ, ಪಾಸಿಟಿವ್ಗೆ ಫೋರ್ಸ್ ಜಾಸ್ತಿ ಇಲ್ಲ, ನೆಗೆಟಿವ್ಗೆ ವೇಗ ಜಾಸ್ತಿ. ಈಗ ನೋಡಿ, ರಾವಣ ತೋರಿಸುವಷ್ಟು ದರ್ಪ ರಾಮ ತೋರಿಸ್ತಾನ? ರಾವಣ ತೋರಿಸುವಷ್ಟು ಮದ ರಾಮ ತೋರಿಸ್ತಾನ? ಇಲ್ಲ. ಆದ್ರೆ ಕೊನೆಗೆ ಸಾಯೋದು ಯಾರು? ರಾವಣನೇ. ಗೆಲ್ಲೋದು ಯಾರು? ರಾಮನೇ. ಹಂಗೆ ನೆಗೆಟಿವ್ಗೆ ಬಂಧುಗಳೇ ಯಾವತ್ತು ಫೋರ್ಸ್ ಜಾಸ್ತಿ ಇರುತ್ತೆ, ಪಾಸಿಟಿವ್ಗೆ ಫೋರ್ಸ್ ಕಮ್ಮಿ ಇರುತ್ತೆ, ಶಾಂತ ಶೀತಲವಾಗಿರ್ತಾರೆ. ಆದ್ರೆ ಗೆಲ್ಲೋದು ಮಾತ್ರ ಕೊನೆಗೆ ಪಾಸಿಟಿವೇ. ಸತ್ಯಮೇವ ಜಯತೆ, ಇದು ಸತ್ಯ. ಸತ್ಯಮೇವ ಜಯತೆ. ಕೌರವನು ಕೌರವರು ಮೆರೆದ್ರು ಅಲ್ವಾ? ಎಷ್ಟು ಮೆರೆದ್ರು ಅಲ್ವಾ? ಬಟ್ ವಿಜಯ ಆಗಿದ್ದು ಕೊನೆಗೆ ಯಾರಿಗೆ? ಪಾಂಡವರಿಗೆ. ಸೊ ಹಾಗೆ ಧನಬಲ, ಜನಬಲ, ವಾಕ್ಬಲ, ಸಿರಿ ಸಂಪತ್ತಿನ ಬಲ, ಇವೆಲ್ಲದಕ್ಕಿಂತ ದೊಡ್ಡ ಬಲ ಯಾವುದು? ದೈವ ಬಲ. ಅದು ಅರ್ಜುನಗ್ ಗೊತ್ತಿತ್ತು, ಅದಕ್ಕೆ ಅವನೋಗಿ ಕಾಲ ಹತ್ರ ಕೂತ್ಕೊಂಡು ಕೃಷ್ಣನ್ ಸಹಾಯ ಕೇಳ್ದ, ಇವನೋಗಿ ತಲೆ ಹತ್ರ ಕೂತ್ಕೊಂಡು ವಾಪಸ್ ಹೋದ 18 ಅಕ್ಷೋಹಿಣಿ ಸೈನ್ಯ ತಗೊಂಡು. ನಮ್ಮ ಜೀವನದಲ್ಲಿ ಸದಾ ಕಾಲ ನಮ್ಮ ಜೊತೆಗಿರೋನು, ಸಂಕಷ್ಟದಲ್ಲಿ ನಮ್ಮನ್ನ ಪಾರು ಮಾಡೋನು, ಯಾರು ಮರೆತರೂ ನಮ್ಮನ್ನ ಮರಿದೇ ಇರೋನು, ಸದಾ ನಮ್ಗೆ ಪ್ರೀತಿಯನ್ನ ಕೊಡೋನು, ನಿಸ್ವಾರ್ಥವಾದ ಪ್ರೀತಿಯನ್ನ ಕೊಡೋನು, ಸಂಕಷ್ಟಗಳಿಗೆ ನಾವು ಕರೆದಾಗ ಹೋಗೊಡುವಂತವನು ನಮ್ಮ ಜೀವನದಲ್ಲಿ ಯಾರಂತಂದ್ರೆ ಭಗವಂತ ಒಬ್ನೇ. ಇದು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬಾರಿ ಅನುಭವಕ್ಕೆ ಬಂದೇ ಬರುತ್ತೆ, ಖಂಡಿತವಾಗೂ ಬರುತ್ತೆ, ಒಂದಲ್ಲ ಒಂದ್ ಬಾರಿ ಬರುತ್ತೆ. ಈ ಸುಳಿಯಲ್ಲಿ ಪ್ರತಿಯೊಬ್ರು ಬರ್ಲೇಬೇಕು. ಮಕ್ಕಳು ಎಷ್ಟೇ ಹೊರಗಡೆ ಹೋಗಿ ಇದು ಮಾಡ್ಬೋದು, ಆದ್ರೆ ಅವನಿಗೆ ನೋವಾದಾಗ ನೆನ್ಸ್ಕೊಳ್ಳೋದು ಯಾರನ್ನು? ಅಪ್ಪ ಅಮ್ಮನ್ನೇ, ಹೌದಲ್ವಾ? ಸೊ ಹಾಗೆ ಕೂಡ ನಾವೆಲ್ಲ ಕೂಡ ಎಷ್ಟೇ ಪರಮಾತ್ಮನ್ ಮರ್ತಿರ್ಬೋದು, ಎಷ್ಟೇ ಮರೆತು ನಡೀತಾ ಇರ್ಬೋದು, ಆದ್ರೆ ಬಂಧುಗಳೇ, ನಮ್ಗೆ ಸಂಕಷ್ಟ ಬಂದಾಗ ನಾವು
ನೆನ್ಸ್ಕೊಳ್ಳೋದು ನಮ್ಮ ತಂದೆಯನ್ನೇ. ನಮ್ಗೊಬ್ಬ ಅಪ್ಪ ಇದ್ದಾನೆ, ನಾನ್ ಮರ್ತಿದ್ದಕ್ಕೆ ದುಃಖ ಅನುಭವಿಸ್ತಾ ಇದ್ದೀನಿ, ಅಪ್ಪ ಎಲ್ಲಿದ್ದೀಯಪ್ಪ, ನೀನೇ ಕಾಪಾಡು ನನ್ನ ಅಂತ ಹೇಳ್ತೀವಿ. ಮೇಲ್ ತೋರಿಸ್ತೀವಿ. ನಾವೆಲ್ಲ ಕೂಡ ರಾಜಯೋಗದ ಈ ಒಂದು ಕೊನೆಯ ಪಾಠದಲ್ಲಿ ಭಗವಂತನನ್ನ ನಾವು ಪ್ರೀತಿಸುವುದು, ಭಗವಂತನಿಗೆ ಹತ್ರವಾಗುವುದು, ಭಗವಂತನನ್ನ ಜೊತೆ ಇಟ್ಕೊಳ್ಳೋದು, ಭಗವಂತನನ್ನ ನೆನಪು ಮಾಡೋದು, ಭಗವಂತನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದು, ಭಗವಂತನನ್ನ ಸ್ಮರಿಸಿಕೊಳ್ಳೋದು, ಪ್ರೀತಿ ಮಾಡುವುದು, ಯೋಗ ಮಾಡುವುದು, ಧ್ಯಾನ ಮಾಡುವುದು, ಏನಾದ್ರೂ ಕರೀರಿ ನೀವು, ಎಲ್ಲ ಒಂದೇ. ಒಟ್ನಲ್ಲಿ ಸತ್ಯವಾದಂತಹ ಸಂಬಂಧ, ಸತ್ಯವಾದಂತಹ ಪ್ರೀತಿ, ಸತ್ಯವಾದಂತಹ ನೆನಪು, ಸತ್ಯವಾದಂತ ಮಾರ್ಗ, ಅದನ್ನ ನಾವು ಎಷ್ಟು ಹಿಡ್ಕೊಂಡು ನಡಿತೀವಿ, ಆ ಒಂದು ಸತ್ಯತೆಯೇ ನಮ್ಮನ್ನ ಕೈ ಹಿಡ್ಕೊಂಡು ಕೊನೆವರೆಗೂ ನಡೆಸ್ತದೆ. ಸತ್ಯಮೇವ ಜಯತೆ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ನಾವು ರಕ್ಷಿಸಿದ್ರೆ ನಮ್ಮನ್ನ ಧರ್ಮ ರಕ್ಷಿಸ್ತದೆ. ಪರಮಾತ್ಮನನ್ನ ನಾವು ಜೊತೆಗೆ ಇಟ್ಕೊಂಡ್ರೆ ಪರಮಾತ್ಮ ನಮ್ಮನ್ನ ಜೊತೆ ನಡೆಸ್ತಾನೆ. ಬಟ್ ಅಲ್ಲಿವರೆಗೂ ನಾವು ಹೋಗ್ಬೇಕು. ನಿನ್ನೆ ಹೇಳದ್ನಲ್ಲ, ಸಮುದ್ರದ ಅಲೆಗಳ ಅನುಭವ ನಿಮ್ಗೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಸಮುದ್ರದ ಹತ್ರನೇ ಹೋಗ್ಬೇಕು. ನಿಮ್ಮನೆ ಹತ್ರಕ್ಕೆ ಸಮುದ್ರನ ಕರಿಬಾರ್ದು, ಮುಳುಗೋಗ್ತದೆ ಕೊಂಪೆ ಆಮೇಲೆ. ಸೊ ಹಾಗೆ ಭಗವಂತನ ಜೊತೆ, ಭಗವಂತನ ನೆನಪು, ಭಗವಂತನ ಜೊತೆಯ ಅನುಭವ, ಭಗವಂತನ ಶಕ್ತಿ, ಭಗವಂತನ ಪ್ರೀತಿ ನಮ್ಗೆ ಅನುಭವಕ್ಕೆ ಬರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು? ಭಗವಂತ ಯಾರ ಸೊತ್ತು? ಭಾವನಾ ಆತ್ಮಗಳ ಸೊತ್ತು. ಭಗವಂತ ಭಾವನೆ ಇರುವಂತವರ ಸೊತ್ತು, ಪ್ರೀತಿ ಇರುವಂತವರ ಸೊತ್ತು. ಅದಕ್ಕೆ ದಿಲಾರಾಮ್ ಅಂತಾರೆ, ಹೃದಯ ರಾಮ ಅಂತ ಹೇಳ್ತಾರೆ, ದಿಲಾರಾಮ್ ಅಂತ ಹೇಳ್ತಾರೆ. ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಈ ಭೂಮಿ ಮೇಲೆ ಯಾವ್ದಾದ್ರು ಇದೆಯಾ? ಬೇರೆ ಇನ್ಯಾವ್ದಾದ್ರು? ಯಾವುದು ಇಲ್ಲ. ಮುಂಚೆ ಅದಿತ್ತು ಒಂದ್ ಕಾಲದಲ್ಲಿ, ಅದಕ್ಕೆ ಎಲ್ಲ ಸುಖವಾಗಿದ್ರು. ಈಗ ಪ್ರೀತಿ ವಿಶ್ವಾಸಗಳಿಲ್ಲ. ಅದಕ್ಕೋಸ್ಕರನೇ ಒಬ್ರ ಮೇಲೊಬ್ರಿಗೆ ನಂಬಿಕೆ ಇಲ್ಲ, ಒಬ್ರ ಮೇಲೊಬ್ರಿಗೆ ವಿಶ್ವಾಸ ಇಲ್ಲ, ದುಃಖ, ಅಶಾಂತಿ, ಯಾರು ಯಾವಾಗ ಏನ್ ಮಾಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ಒಂದು ನಾವು ಒಂದು ಸಂದರ್ಭದಲ್ಲಿ ನಾವು ಇವತ್ತು ಬಾಳ್ತಾ ಇದ್ದೀವಿ. ವೈ? ಇದಕ್ಕೆಲ್ಲ ಏನ್ ಕಾರಣ? ಯಾಕೆ ಅಂತಂದ್ರೆ ಬಂಧುಗಳೇ, ಬ್ಯಾಟ್ರಿ ತಗೊಂಡಾಗ ಹೊಸದ್ರಲ್ಲಿ ಸೆಲ್ ಹೊಸದಿರ್ತದಲ್ಲ, ಜೋರಾಗಿ ಬರ್ತದೆ ಬೆಳಕು. ಆಮೇಲೆ ಏನಾಗತ್ತೆ, ಬ್ಯಾಟ್ರಿ ಡೌನ್ ಆಗ್ತಾ ಆಗ್ತಾ ಬೆಳಕು ಕಮ್ಮಿ ಆಗತ್ತೆ. ನಮ್ ಪರಿಸ್ಥಿತಿ ಹಂಗೆ ಆಗಿದೆ ಇವತ್ತು. ನಾವೆಲ್ಲ ಪರಮಧಾಮದಿಂದ ಬಂದಿದ್ದೀವಿ. ಬಂದಾಗ ಒಳ್ಳೆ ಜೋರಾಗಿದ್ವಿ, ಟಾರ್ಚ್ ಲೈಟ್ ಜೋರಾಗಿತ್ತು, ಎಲ್ಲರಿಗೂ ಸಹಾಯ ಮಾಡೋದೇನು, ಎಲ್ಲರಿಗೂ ಒಳ್ಳೇದ್ ಮಾಡೋದೇನು, ಎಲ್ಲಾರನ್ನು ಪ್ರೀತಿಸೋದೇನು, ಎಲ್ಲ ಬನ್ನಿ ನಮ್ಮವ್ರೆ ಎಲ್ಲ ನೀವು ಅಂತ ಹೇಳೋದೇನು, ಒಬ್ರಿಗೊಬ್ರಿಗೆ ಒಳ್ಳೇದ್ ಮಾಡೋದೇನು, ಹೌದಲ್ವಾ? ಒಂದು 50 ವರ್ಷ 60 ವರ್ಷದ ಹಿಂದಕ್ಕೆ ನಾವು ಹೋದ್ರೆ ಒಂದು ಊರು ಒಂದು ಮನೆ ತರ ಬಾಳ್ತಿತ್ತು, ಒಂದು ಒಟ್ಟು ಕುಟುಂಬಗಳು ಒಂದು ಇದ್ರಲ್ಲಿ ಬಾಳ್ತಿತ್ತು, ಹೌದಲ್ವಾ? ಅವತ್ತು 50 ಜನ ಪ್ರೀತಿಯಿಂದ ಬಾಳ್ತಿದ್ದವರು ಈಗ ಇಬ್ರೇ ಪ್ರೀತಿಯಿಂದ ಇರಕ್ ಆಗ್ತಾ ಇಲ್ಲ. ಅವಾಗ ದೊಡ್ಡ ಹಾಲ್ ಇತ್ತು, ಹಾಲಲ್ಲಿ ಒಟ್ಟಿಗೆ ಮಲಗ್ತಿದ್ರು. ಆಮೇಲೆ ಸಪರೇಟ್ ರೂಮ್ ಆಯ್ತು, ಆಮೇಲೆ ಮನೆಗಳು ಸಪರೇಟ್ ಆಯ್ತು, ಆಮೇಲೆ ಮನಸ್ಸುಗಳು ಸಪರೇಟ್ ಆಗೋಯ್ತು. ಅಂದ್ರೆ ಹಂತವಾಗಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ನಮ್ಮ ಆತ್ಮದಲ್ಲಿ ಬ್ಯಾಟ್ರಿ, ಆತ್ಮದ ಶಕ್ತಿ ಏನಾಗ್ತಾ ಇದೆ, ದಿನೇ ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಆತ್ಮದಲ್ಲಿ ಪವರ್ ಕಡಿಮೆ ಆಗ್ತಾ ಇದೆ. ಆತ್ಮದ ಶಕ್ತಿ, ಅದನ್ನೇ ಏನ್ ಹೇಳ್ತೀವಿ ಅಂದ್ರೆ ಆತ್ಮೀಯತೆ. ಏನ್ ಹೇಳ್ತೀವಿ? ಆತ್ಮೀಯತೆಯ ಕೊರತೆ. ಅಂದ್ರೆ ಆತ್ಮೀಯತೆಯ ಕೊರತೆ ಅಂದ್ರೆ ಅರ್ಥ ಏನು? ಆತ್ಮದ ಶಕ್ತಿಯ ಕೊರತೆ. ಈಗ ಇದನ್ನ ನಾವು ಯಾವ ಸ್ಟೋರ್ ಅಲ್ಲಿ ತಗೋಬೇಕು? ಆತ್ಮಕ್ಕೆ ಶಕ್ತಿಯನ್ನ ಯಾವ ಮಾಲಲ್ಲಿ ತಗೋಬೇಕಣ್ಣವ್ರೆ? ಯಾವ ಮಾಲಲ್ಲಿ ಸಿಗತ್ತೆ ಹೇಳಿ? ನಮ್ಮ ಆತ್ಮದ ಶಕ್ತಿ ಕಡಿಮೆ ಆಗ್ತಾ ಇದೆಯಲ್ಲ, ಬ್ಯಾಟ್ರಿ ವೀಕ್ ಆಗ್ತಾ ಇದೆ. ಆತ್ಮಕ್ಕೆ ಪ್ರೀತಿ ಯಾರಿಗೂ ನಾವು ಪ್ರೀತಿ ಕೊಡಕ್ ಆಗ್ತಾ ಇಲ್ಲ, ಯಾರಿಗೂ ಶಕ್ತಿ ಕೊಡಕ್ ಆಗ್ತಾ ಇಲ್ಲ, ವಿಶಾಲವಾದ ಹೃದಯ ಇಲ್ಲ. ಯಾಕೆ ಕಾರಣ ಅಂದ್ರೆ ಆತ್ಮದಲ್ಲಿ ಕೊಡಕ್ಕಿಲ್ಲ, ಅಲ್ಲಿ ಕೊಡಕ್ಕೇನಿಲ್ಲ, ಸ್ಟಾಕ್ ಇಲ್ಲ, ಶಕ್ತಿ ಇಲ್ಲ. ಅದಕ್ಕೋಸ್ಕರ ಆಗ್ತಾ ಇಲ್ಲ ಕೊಡಕ್ಕೆ. ಯಾರ್ದು ತಪ್ಪಿಲ್ಲ ಇದ್ರಲ್ಲಿ ಬಂಧುಗಳೇ, ಯಾರ್ದು ತಪ್ಪಿಲ್ಲ, ಕೊಡಕ್ ಆಗ್ತಾ ಇಲ್ಲ ಪಾಪ, ಶಕ್ತಿ ಇಲ್ಲ ಕೊಡಕ್ಕೆ ಪಾಪ. ಅದಕ್ಕೆ ನಾನೇನ್ ಮಾಡ್ಬೇಕು? ಈಗ ಬ್ಯಾಟ್ರಿ ಡೌನ್ ಆಗಿದೆ, ನಾನೇನ್ ಮಾಡ್ಬೇಕು? ಕನೆಕ್ಟ್ ಮಾಡ್ಬೇಕು, ರಿಚಾರ್ಜ್ ಮಾಡ್ಬೇಕು. ಸೊ ನಾನು ಈಗ ಯಾರ ಜೊತೆ ನನ್ನ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡ್ಬೇಕು? ಪವರ್ ಹೌಸ್. ನಾನಾತ್ಮ ಪವರ್, ನಾನಾತ್ಮ ಒಂದು ಶಕ್ತಿ ಸ್ವರೂಪ, ನನ್ನ ತಂದೆ ಶಕ್ತಿಯ ಸಾಗರ, ಪವರ್ ಹೌಸ್, ಸುಪ್ರೀಂ ಸೋಲ್ ಪರಮಾತ್ಮ, ಶಕ್ತಿಯ ಸಾಗರ, ಶಕ್ತಿ
ಸರ್ವಶಕ್ತಿಗಳ ಆಗರ ಪರಮಾತ್ಮ. ಸೊ ನನ್ನಲ್ಲಿ ಈಗ ಬ್ಯಾಟ್ರಿ ಡೌನ್ ಆಗಿದೆ, ನಾನು ವೀಕ್ ಆಗಿದ್ದೀನಿ. ನಾನೇನ್ ಮಾಡ್ಬೇಕು, ನನ್ನ ಬುದ್ಧಿಯನ್ನ ಪರಮಾತ್ಮನಲ್ಲಿ ಜೋಡಿಸ್ಬೇಕು, ಕನೆಕ್ಟ್ ಮಾಡ್ಬೇಕು. ಆವಾಗ ಪವರ್ ಹೌಸ್ ಇಂದ ನಮ್ಗೇನ್ ಸಿಗತ್ತೆ, ಎಲ್ಲ ಪವರ್ಸು ಸಿಗ್ತಾ ಹೋಗತ್ತೆ. ಆತ್ಮ ಮತ್ತೆ ಏನಾಗತ್ತೆ, ರಿಚಾರ್ಜ್ ಆಗ್ತಾ ಹೋಗತ್ತೆ. ಮತ್ತೆ ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ ಎಲ್ಲವನ್ನು ಕೊಡುವಂತಹ, ಎಲ್ಲವನ್ನು ಮಾಡುವಂತಹ ಒಂದು ಕ್ಷಮತೆ ನಮ್ಮಲ್ಲಿ ಬರ್ತಾ ಹೋಗತ್ತೆ. ಸೊ ಅದನ್ನೇ ನಾವೇನ್ ಹೇಳ್ತೀವಿ, ಆ ಕನೆಕ್ಟ್ ಮಾಡೋದನ್ನೇ ನಾವೇನಂತ ಹೇಳ್ತೀವಿ, ಯೋಗ. ಬುದ್ಧಿಯ ಜೋಡಣೆ. ಯೋಗ ಅಂದ್ರೆ ಜೋಡಣೆ. ಯೋಗ ಅಂತಂದ್ರೆ ಸಂಬಂಧ ಜೋಡಿಸೋದು, ಪ್ರೀತಿಯನ್ನ ಜೋಡಿಸೋದು. ಓಂ ಶಾಂತಿ. ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಮನಸ್ಸಿನ ಸಂಕಲ್ಪಗಳನ್ನ ಭ್ರೂಮಧ್ಯ ಸ್ಥಾನದಲ್ಲಿ ಏಕಾಗ್ರತ ಮಾಡಿ, ಈ ಕ್ಷಣಕ್ಕೆ, ಈ ಸಮಯಕ್ಕೆ ದೃಢವಾಗಿ ಸಂಕಲ್ಪ ಮಾಡಿ. ಎಲ್ಲರೂ ಈ ಕ್ಷಣಕ್ಕೆ, ಈ ಸಂಕಲ್ಪ, ಈ ಸಮಯಕ್ಕೆ, ಈ ಸಂದರ್ಭಕ್ಕೆ, ಈ ಕ್ಷಣಕ್ಕೆ ನನ್ನವರು ಯಾರೂ ಇಲ್ಲ, ನನ್ನದು ಏನೂ ಇಲ್ಲ. ಒಂದು ವೇಳೆ ಇದ್ರು ಅದು ಇರೋವರೆಗೂ ತಾತ್ಕಾಲಿಕವಾಗಿ, ಯಾರಾದ್ರೂ ಇದ್ರು ಸ್ವಲ್ಪ ದಿವಸಕ್ಕಾಗಿ, ಎಲ್ಲರೂ ಒಂದ್ ದಿವಸ ಹೋಗ್ಲೇಬೇಕು. ನಂದೇನೂ ಇಲ್ಲ, ನನ್ನವರು ಯಾರು ಇಲ್ಲ, ನಾನು ಆತ್ಮ ಸ್ವತಂತ್ರ ಪಕ್ಷಿ. ಎಲ್ಲ ಬಂಧನಗಳಿಂದ ಮುಕ್ತನಾಗಿರುವಂತಹ ಬಂಧನ ಮುಕ್ತ ಸ್ವತಂತ್ರ ಆತ್ಮ. ಎರಡು ಕಣ್ಣುಗಳ ಮಧ್ಯೆ ಪ್ರಕಾಶವಾಗಿ ಹೊಳಿತಾ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ನಾನು. ಭ್ರೂ ಮಧ್ಯಸ್ಥಾನದಲ್ಲಿ ಪ್ರಕಾಶವಾಗಿ ಹೊಳಿತಾ ಇದ್ದೀನಿ. ಶಾಂತ ಸ್ವರೂಪಾತ್ಮ, ಪವಿತ್ರ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ, ದಯಾ ಸ್ವರೂಪಾತ್ಮ. ಸಂಕಲ್ಪ ಮಾಡ್ತಾ ಅದನ್ನ ಹಾಗೇ ಅನುಭವ ಮಾಡ್ತಾ ಹೋಗೋಣ. ಇದೆಲ್ಲ ನಮ್ಮ ಒರಿಜಿನಲ್ ಗುಣಗಳು, ಇದೇ ನಾವು. ಅದನ್ನ ಅನುಭವ ಮಾಡೋಣ. ಶಾಂತ ಸ್ವರೂಪಾತ್ಮ, ಪವಿತ್ರ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ. ನನ್ನ ಶರೀರದ ಸುತ್ತಲೂ ಒಂದು ಬೆಳಕಿನ ಶರೀರ ಇದೆ, ಪ್ರಕಾಶಮಯ ಶರೀರ ಇದೆ, ಸೂಕ್ಷ್ಮ ಶರೀರ ಇದೆ. ಆ ಒಂದು ಸೂಕ್ಷ್ಮ ಶರೀರದಿಂದ ಬೆಳಕಿನ ತರಂಗಗಳು ಹರಡ್ತಾ ಇದೆ ನನ್ನ ಸುತ್ತಲೂ. ಪ್ರಕಾಶಮಯ ಶರೀರದಲ್ಲಿರುವಂತಹ ಚೈತನ್ಯ ಶಕ್ತಿ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ನಾನು. ನಾನಾತ್ಮ ಎಲ್ಲವನ್ನ ಮರೆತು ನಾನೆಲ್ಲಿಂದ ಬಂದಿದ್ದೀನೋ ಅಲ್ಲಿಗೆ ವಾಪಸ್ ಹೊರಟಿದ್ದೀನಿ. ನನ್ನ ಮನೆಗೆ, ಪರಮಧಾಮಕ್ಕೆ, ಶಾಂತಿಯ ಧಾಮಕ್ಕೆ ವಾಪಸ್ ಹೊರಟಿದ್ದೀನಿ. ಮೇಲೆ ಹೋಗ್ತಾ ಇದ್ದೀನಿ, ಶರೀರವನ್ನ ಬಿಟ್ಟು, ಮರೆತು ಎಲ್ಲವನ್ನು ಇಲ್ಲೇ ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ. ಆತ್ಮ ನಾನು. ಬುದ್ಧಿಯ ನೇತ್ರದಿಂದ ನೋಡ್ತಾ ಹೋಗಿ ದೃಶ್ಯವನ್ನ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಹಾಗೂ ಬುದ್ಧಿಯಿಂದ ಚಿತ್ರವನ್ನ ನೋಡಿ ಆತ್ಮದಲ್ಲಿ ಅನುಭೂತಿಯನ್ನು ಮಾಡ್ತಾ ಹೋಗಿ. ಈ ಶರೀರದಿಂದ ಭಿನ್ನನಾಗಿ ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ 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 ಹೋಗ್ತಾ ಇದ್ದೀನಿ. ಸೂರ್ಯ ಚಂದ್ರ ನಕ್ಷತ್ರ ಲೋಕಕ್ಕಿಂತ ಮೇಲೆ ಹೋಗ್ತಾ ಇದ್ದೀನಿ. ಇದೀಗ ನಾನು ಪರಮಧಾಮವನ್ನ, ಶಾಂತಿಯ ಧಾಮವನ್ನ ತಲುಪಿದ್ದೀನಿ. ಬ್ರಹ್ಮ ಮಹಾ ತತ್ವವನ್ನ ತಲುಪಿದ್ದೀನಿ. ಪ್ರಶಾಂತಮಯ ಲೋಕ, ಯಾವ ಚಿಂತೆನೂ ಇಲ್ಲ.
ಯಾರ ಬಂಧನನೂ ಇಲ್ಲ, ಯಾವ ದುಃಖ ಅಶಾಂತಿಯೂ ಇಲ್ಲ, ಶರೀರದ ಬಂಧನವೇ ಇಲ್ಲ. ಆತ್ಮ ಜ್ಯೋತಿ ಪರಮಧಾಮದಲ್ಲಿ ನನ್ನ ತಂದೆಯಾಗಿರುವ, ಸತ್ಯ ಸತ್ಯ ತಂದೆಯಾಗಿರುವ, ಜನ್ಮ ಜನ್ಮಾಂತರದ ತಂದೆಯಾಗಿರುವ, ಸರ್ವಾತ್ಮಗಳ ಪಿತ ಪರಮಾತ್ಮನ ಸಮ್ಮುಖದಲ್ಲಿ ನಾನು ಆತ್ಮಜ್ಯೋತಿ ಹೊಳಿತಾ ಇದ್ದೀನಿ. ಜಗದೀಶ್ವರ, ಪರಮೇಶ್ವರ, ಈಶ್ವರ, ಜಗನ್ನಾಯಕ, ಜಗದೀಶ್ವರ, ಜಗತ್ಪಿತ, ಸರ್ವಶಕ್ತಿವಂತ, ಜ್ಞಾನ ಸಾಗರ, ಪ್ರೇಮ ಸಾಗರ, ಕರುಣಾ ಸಾಗರ ಪರಮಾತ್ಮನನ್ನ ನೋಡ್ತಾ ಇದ್ದೀನಿ. ಪರಮಾತ್ಮನ ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು ನನ್ನಲ್ಲಿ ತುಂಬಿಕೊಳ್ತಾ ಇದೆ, ತುಂಬಿಕೊಳ್ತಾ ಇದೆ, ತುಂಬಿಕೊಳ್ತಾ ಇದೆ. ತಂದೆ ನನ್ನನ್ನು ನೋಡ್ತಾ ಇದ್ದಾರೆ ಪ್ರೀತಿಯಿಂದ. ನಾನು ತಂದೆಯ ಪ್ರೀತಿಯಲ್ಲಿ ಮುಳುಗೋಗಿದ್ದೀನಿ. ಪರಮಪಿತ ಪರಮಾತ್ಮನ ನೆನಪಿನಲ್ಲಿ, ಪ್ರೀತಿಯಲ್ಲಿ ಮುಳುಗಿರುವ ಆತ್ಮನ. ನನ್ನ ಎಲ್ಲ ಜವಾಬ್ದಾರಿಗಳನ್ನ, ಭಾರವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಡ್ತಾ ಇದ್ದೀನಿ. ನಾನು ಹಗೋರನಾಗ್ತಾ ಇದ್ದೀನಿ. ನನ್ನ ಎಲ್ಲ ಜವಾಬ್ದಾರಿ ಶಿವ ತಂದೆ ಇದೆ. ನಾನು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ. ನಿಶ್ಚಿಂತ ಚಕ್ರವರ್ತಿ ನಾನು. ಓ ನನ್ನ ತಂದೆಯೇ ಪರಮಪಿತ, ಈ ಅಜ್ಞಾನದ, ಕಲಿಯುಗದ, ದುಃಖದ ಪ್ರಪಂಚದ ಈ ಒಂದು ಅಶಾಂತಿ ದುಃಖದಿಂದ ನನ್ನನ್ನು ಬಿಡಿಸಿ ಸತ್ಯವಾದ ಜ್ಞಾನವನ್ನ ನೀಡಿ ನನ್ನನ್ನ ಬೆಳಕಿಗೆ ಕರ್ಕೊಂಡ್ ಬರ್ತಾ ಇದ್ದೀರಾ. ನನಗೆ ಸತ್ಯವಾದ ಮಾರ್ಗವನ್ನ, ಸತ್ಯವಾದ ದಾರಿಯನ್ನ ತೋರಿಸ್ತಾ ಇದ್ದೀರಾ ತಂದೆ. ತೋರಿಸಿದ್ದೀರಿ ತಂದೆ. ಸತ್ಯವಾದ ಜ್ಞಾನವನ್ನ ನೀಡಿದ್ದೀರಿ, ದಾರಿಯನ್ನ ತೋರಿಸಿದ್ದೀರಿ, ನಿಮ್ಮ ಸತ್ಯವಾದ ಪರಿಚಯವನ್ನ ನೀಡಿದ್ದೀರಿ. ನನ್ನನ್ನ ನಾನು ಅರಿತುಕೊಳ್ಳುವಂತಹ, ಸ್ವಯಂನ ದರ್ಶನ ಮಾಡಿಕೊಳ್ಳುವಂತಹ ಜ್ಞಾನವನ್ನ ನೀಡಿದ್ದೀರಿ. ನಿಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು ತಂದೆ. ಸದಾ ನಿಮ್ಮ ನೆನಪಿನಲ್ಲಿ, ನಿಮ್ಮ ಜೊತೆಯಲ್ಲೇ ಇರ್ತಾ ಈ ಕಲಿಯುಗಿ ಅಶಾಂತಿ ಪ್ರಪಂಚವನ್ನ, ದುಃಖದ ಪ್ರಪಂಚವನ್ನ ಮರೆತು ನಿಮ್ಮ ನೆನಪಿನಲ್ಲಿ, ಜೊತೆಯಲ್ಲಿ, ಆನಂದದಲ್ಲಿ, ಸುಖವಾಗಿ, ಶಾಂತಿಯಾಗಿ, ನೆಮ್ಮದಿಯಾಗಿ ಜೀವನವನ್ನು ಮಾಡ್ತೀನಿ ತಂದೆ. ಎಂದಿಗೂ ಮರೆಯಲ್ಲ ತಂದೆ. ಧನ್ಯವಾದಗಳು ತಂದೆ, ಧನ್ಯವಾದ. ವಾಪಸ್ ಪುನಃ ಈ ಶರೀರಕ್ಕೆ ಬರೋಣ. ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶವಾಗಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೇನೆ ಪ್ರಕೃತಿಗೆ ಕರೆಯನ್ನ ಕೊಡಿ. ಓ ಪ್ರಕೃತಿಯೇ, ಪರಮಪಿತ ಪರಮಾತ್ಮನ ಸಂತಾನರೆಲ್ಲರೂ ಕೂಡ ನಿನಗೋಸ್ಕರ ಕಾದಿದ್ದಾರೆ. ಅವರ ಮೇಲೆ ನಿಮ್ಮ ಕೃಪಾ ವೃಷ್ಟಿಯನ್ನ ಸುರಿಸಿ ಎಲ್ಲರ ತನು ಮನಗಳನ್ನ ಹಾಗೂ ಧರಣಿಯನ್ನ ತಂಪು ಮಾಡಿಸು. ಈ ಒಂದು ಕರೆಯನ್ನ ಪ್ರಕೃತಿಯಾಗೂ ನೀಡೋಣ. ಪ್ರಕೃತಿಯನ್ನ ಪರಮಾತ್ಮನ ಮುಂದೆ ಇಡೋಣ. ಯಾಕಂದ್ರೆ ಪ್ರಕೃತಿಯು ಕೂಡ, ಆ ಪ್ರಕೃತಿಗೂ ಕೂಡ ಪತಿ ಪರಮಾತ್ಮನೇ. ಪ್ರಕೃತಿ ಪತಿ ಪರಮಾತ್ಮ. ಎಲ್ಲರೂ ಸಂಕಲ್ಪ ಮಾಡಿ, ಒಂದು ನಿಮಿಷ ಶುಭ ಸಂಕಲ್ಪ. ಹಾಗೇನೆ ಇಡೀ ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳಿಗೂ ಕಲ್ಯಾಣವಾಗ್ಲಿ, ಮಂಗಳವಾಗ್ಲಿ, ಎಲ್ಲರಿಗೂ ಸುಖ ಶಾಂತಿ ಸಿಗಲಿ, ಎಲ್ಲರಿಗೂ ಈ ಒಂದು ಪರಮಾತ್ಮನ ಜ್ಞಾನ ಸಿಗಲಿ, ಎಲ್ಲರಿಗೂ ಪರಮಾತ್ಮ ಸಿಗಲಿ,
ಎಲ್ಲರಿಗೂ ಸುಖವಾದ ಶಾಂತಿಯ, ಈ ಒಂದು ನೆಮ್ಮದಿಯ, ಜ್ಞಾನದ ಶ್ರೇಷ್ಠವಾದ ಈ ಒಂದು ಜೀವನ ಎಲ್ಲರಿಗೂ ಸಿಗಲಿ ಅಂತ ಶುಭ ಸಂಕಲ್ಪ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.